ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವಂಥ GDS ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ಅರ್ಜಿಯನ್ನು ನೀವು ಮೊಬೈಲಲ್ಲಿ ಕೂಡ ಏನಪ್ಪ ಅಪ್ಲೈ ಮಾಡ್ಬೋದು. ಸೊ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ನಿಂದ ಒಟ್ಟಾರೆಯಾಗಿ 21,413 ಇಷ್ಟೊಂದು ಹುದ್ದೆಗಳಿಗೆ ಏನಪ್ಪ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಆರಂಭದ ಡೇಟು ಈ ಒಂದು ಫೆಬ್ರವರಿ 10 ಅಂದರೆ ನಿನ್ನೆ ಸ್ಟಾರ್ಟ್ ಆಗಿದೆ. 10 ಫೆಬ್ರವರಿ 2025 ಟು 3rd ಮಾರ್ಚ್. ಓಕೆ, ಅಂದರೆ ಮೋರ್ ದೆನ್ 20 ಡೇಸ್ ಒಂದು ಕಾಲಾವಕಾಶವನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಅರ್ಜಿಯನ್ನು ನೀವೀಗ ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಇಲ್ಲಿ ಹೇಳ್ಕೊಡ್ತೀನಿ. ಲೆಟ್ಸ್ ಗೋ. ಮೊದಲಿಗೆ ಈ ಒಂದು ಸೈಟ್ಗೆ ಬರಬೇಕು. ಸೊ ಇಲ್ಲಿ ಇಂಡಿಯಾ ಪೋಸ್ಟ್ GDS online.cpt.gov.in. ಓಕೆ, ಆಮೇಲೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಇಲ್ಲಿ ನೋಟಿಫಿಕೇಷನನ್ನು ನೋಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಇದು ಎಲಿಜಿಬಿಲಿಟಿ 10th ಪಾಸ್ ಇದೆ. ಓಕೆ, 10th ಪಾಸ್ ಆದಮೇಲೆ ನಿಮಗೆ ಮತ್ತೊಂದು ಯಾವುದೇ ಇಂತಿಷ್ಟೇ ಪರ್ಸೆಂಟ್ ಅಂತ ಏನಿಲ್ಲ, 10th ಪಾಸ್ ಇದ್ದರೆ ಸಾಕು. ಓಕೆ, ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಬೇಕು ನಿಮಗೆ. ಓಕೆ, ಸೊ ಇಲ್ಲಿ ಮೊದಲನೇ ಸ್ಟೆಪ್ ಏನಪ್ಪ, ಇಲ್ಲಿ ಸ್ಟೇಜ್ 1ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಸೊ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡೋಣ. ಪ್ಲಸ್ಸಲ್ಲಿ ಮಾಡಿದ್ರೆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಆ ಒಂದು ರಿಜಿಸ್ಟ್ರೇಷನ್ ಪೇಜ್ಗೆ ನೀವು ಇಲ್ಲಿ ಬಂದು ತಲುಪ್ತೀರಿ. ಅರ್ಥ ಆಯ್ತಾ? ಸೊ ಇಲ್ಲಿ ಮೇಲೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ಲೀಸ್ ಗೋ ಥ್ರೂ ದ ಡಿಟೇಲ್ಡ್ ನೋಟಿಫಿಕೇಷನ್ ಆ್ಯಂಡ್ ಅಪ್ಲಿಕೇಶನ್ ಸಬ್ಮಿಷನ್ ಇನ್ಸ್ಟ್ರಕ್ಷನ್ಸ್ ಪ್ರೊವೈಡೆಡ್ ಇನ್ ದ ಹೋಮ್ ಪೇಜ್ ಬಿಫೋರ್ ಸಬ್ಮಿಟಿಂಗ್ ದ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಈ ನೋಟಿಫಿಕೇಷನನ್ನು ಡಿಟೇಲ್ಡ್ ನೋಟಿಫಿಕೇಷನನ್ನು ಸ್ವಲ್ಪ ಕನಾಯಿಸ್ಕೊಳ್ಳಿ. ಅರ್ಥ ಆಯ್ತಾ? ಆಮೇಲೆ ಪ್ಲೀಸ್ ಯೂಸ್ ದ ಮೌಸ್ ಆರ್ ಟ್ಯಾಬ್ ಕೀ ಟು ನೇವಿಗೇಟ್ ಥ್ರೂ ದ ಫಾರ್ಮ. ಎಂಟರ್ ಕೀಲಿ ಅಲವ್ ಇರೋದಿಲ್ಲ ಅಥವಾ ಸಪೋರ್ಟ್ ಆಗಂಗಿಲ್ಲ. ಓಕೆ, ನಾನು ಇಲ್ಲಿ ನಿಮಗೆ ಡಿಟೇಲಾಗಿ ಹೇಳ್ತೀನಿ. ಸೊ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಮೇಲೆ ವ್ಯಾಲಿಡೇಟ್ ದ ಮೊಬೈಲ್ ನಂಬರ್. ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ OTP ಬರುತ್ತೆ. ಸೊ ಆ ಒಂದು OTPಯನ್ನು ಎಂಟ್ರಿ ಮಾಡಿ ನೀವು ವೆರಿಫೈಡ್ ಮಾಡ್ಕೋಬೇಕು. ಅದೇ ರೀತಿ ಇಮೇಲು ಅದನ್ನು ಕೂಡ ವ್ಯಾಲಿಡೇಟ್ ಮಾಡ್ಕೊಳ್ಳಿ. ಆನಂತರ ಅಪ್ಲಿಕಂಟ್ಸ್ ನೇಮ್, ಈ ಒಂದು ಅರ್ಜಿದಾರರ ಹೆಸರು. ಇಲ್ಲಿ ಅರ್ಜಿದಾರರ ಹೆಸರು ಹೇಗಿರಬೇಕು, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇಲ್ಲಿ ಫಿಲಪ್ ಮಾಡಬೇಕು. ಆಮೇಲೆ ಫಾದರ್ ನೇಮ್ ಅವ್ರ ಮದರ್ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಸರ್ಟಿಫಿಕೇಟ್. ಓಕೆ, ಆಮೇಲೆ ನಿಮ್ಮದು ಒಂದು ಡೇಟ್ ಆಫ್ ಬರ್ತು. ಆಮೇಲೆ ಜೆಂಡರ್ ನೋಡಿ, ಇದು ಡೇಟ್ ಆಫ್ ಬರ್ತ್ ಆಯಿತಾ. ನೆಕ್ಸ್ಟು ಜೆಂಡರ್, ಮೇಲ್ ಫಿಮೇಲ್. ನೆಕ್ಸ್ಟು ಕಮ್ಯುನಿಟಿ ಅಂದ್ರೇನು, ಈ ನಿಮ್ಮದೊಂದು ಕೆಟಗರಿ ಇರುತ್ತೆ. ಓಕೆ, ಸೊ UR ಇದ್ದರೆ UR, EWS, OBC, SC ST. ಸೊ ಈಗ ನಾನು UR ಅಂತ ಕ್ಲಿಕ್ ಮಾಡ್ತೀನಿ. ಈಗ ನಿಮಗೆ SC ST ಇದ್ದರೆ ತಾವುಗಳು ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಲೇಬೇಕು. ಓಕೆ, ಸೊ ನಾನು ಇಲ್ಲಿ UR ಅಂತ ಕ್ಲಿಕ್ ಮಾಡ್ತೀನಿ. ಆಮೇಲೆ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಡ್. ನೀವು ಯಾವ ಸರ್ಕಲಲ್ಲಿ, ಅಂದರೆ ಈಗ ನೀವು ನಾರ್ಮಲಾಗಿ ಕರ್ನಾಟಕದವರು ಇದ್ರೂ ಕೆಲವೊಬ್ಬರು ಆಂಧ್ರದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ಗೋವಾದಲ್ಲಿ ಅಥವಾ ತಮಿಳುನಾಡು, ಕೇರಳ ಹೀಗೆ ಇರುತ್ತೆ. ಸೊ ನೀವು ಈಗ ಕರ್ನಾಟಕದಲ್ಲಿನೇ ಪಾಸಾಗಿದ್ದರೆ ಕರ್ನಾಟಕ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್. ಇಲ್ಲಿ ನಿಮ್ಮದು ಸೆಕೆಂಡರಿ ಸ್ಕೂಲ್ದು ಪಾಸಾದಂಥ ಒಂದು ಇಯರ್, ಅಂದರೆ 10th ನೀವು ಯಾವಾಗ ಪಾಸಾಗಿದ್ರಿ. ಈಗ ಫಾರ್ ಎಕ್ಸಾಂಪಲ್ 2010, 15, 20 ಅಪ್ ಟು 24 ಮಟ್ಟ. ಓಕೆ, ಈಗ ನಾನು ಫಾರ್ ಎಕ್ಸಾಂಪಲು 2010 ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಈ ಒಂದು ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಮಾಡಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು.
ಸೊ ಇಲ್ಲಿ ಮೇಲ್ಗಡೆ ಅಪ್ ಟು 9. ಓಕೆ, ಸೊ ಇಲ್ಲಿ ನೋಡಿ, ನಾನು ಫಾರ್ ಆಫಿಷಿಯಲ್ ರೆಕಾರ್ಡ್ ಎಲ್ಲ ಡೀಟೇಲ್ಸನ್ನು ತೋರಿಸೋದಿಲ್ಲ. ಇಯರ್ ಆಫ್ ಪಾಸಿಂಗ್ ಆ್ಯಂಡ್ ಆಫ್ ಸೆಕೆಂಡರಿ ಸ್ಕೂಲ್, ಈ ಮೇಲೆ ಈಗ ಆಲ್ರೆಡಿ ಏನು ರಿಜಿಸ್ಟ್ರೇಷನ್ ಮಾಡಿದ್ವಿ ಆ ಒಂದು ಎಲ್ಲ ಡೀಟೇಲು ಸಬ್ಮಿಟ್ ಮಾಡಿದ ಮೇಲೆ ಎಲ್ಲ ಫಿಲಪ್ ಆಗಿ ಏನಪ್ಪ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ 10ನೇ ಪಾಯಿಂಟ್ ಏನು, ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಆರ್ ಯು ಅ ಪರ್ಸನ್ ವಿತ್ ಡಿಸೆಬಿಲಿಟಿ? ಎಸ್ ಇದ್ದರೆ ಎಸ್ ಇದ್ದರೆ ನಿಮ್ಮದು ಡಿಸೆಬಿಲಿಟಿ ಯಾವುದೇ ಅಂತ ಕೆಟಗರಿ ಎ ಬಿ ಸಿ ಡಿ ಇ ಯಾವುದಿದೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು PWDದು ಸಬ್ ಕೆಟಗರಿ ಇರುತ್ತೆ, ಹೌದಾ? ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಲ್ಯಾಂಗ್ವೇಜಸ್ ಸ್ಟಡೀಡ್ ಇನ್ ಸೆಕೆಂಡರಿ ಸ್ಕೂಲ್. ಈಗ ಸೆಕೆಂಡರಿ ಸ್ಕೂಲ್ ಅಂದರೆ 10th ಈಗ ನೀವು ನಾರ್ಮಲ್ ಆಗಿ ಈಗ ಕನ್ನಡ ಮಾಧ್ಯಮದವ್ರು ಇದ್ರಂದ್ರೆ ನೀವು ಕನ್ನಡ ಕಲ್ತಿರ್ತೀರಿ, ಹೌದಾ? ಈಗ ಫಾರ್ ಎಕ್ಸಾಂಪಲು ಯಾವ ಒಂದು ಲ್ಯಾಂಗ್ವೇಜಸ್ ಸ್ಟಡೀಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂತ ಅಂದಿದ್ದಾರೆ. ಈಗ ನೀವು ಯಾವ್ಯಾವ ಕಲ್ತೀರಿ? ನಾರ್ಮಲಾಗಿ ಇಂಗ್ಲೀಷ್ ಕಲ್ತಿದ್ದೀವಿ, ಹಿಂದಿ ಕಲ್ತಿದ್ದೀವಿ, ಕನ್ನಡ ಕಲ್ತಿದ್ದೀವಿ, ಹೌದಾ? ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಇಂಗ್ಲೀಷ್, ಹಿಂದಿ, ಕನ್ನಡ. ಓಕೆ, ನೆಕ್ಸ್ಟ್ ವೆದರ್ ಎಂಪ್ಲಾಯ್ಡ್. ಇಲ್ಲಿ ಲ್ಯಾಂಗ್ವೇಜಸ್ ಅಂತ ಅಂದಿದ್ದಾರೆ. ಲ್ಯಾಂಗ್ವೇಜಸ್ ಅಂದರೆ ನೀವು ಕನ್ನಡ ಅಷ್ಟೇ ಕಲ್ತಿರಂದ್ರೆ ಲ್ಯಾಂಗ್ವೇಜ್ ಅಂತ ಬರ್ತಿತ್ತು, ಹೌದಾ? ಲ್ಯಾಂಗ್ವೇಜಸ್ ಸ್ಟಡೀಡ್ ಇನ್ ಸೆಕೆಂಡರಿ ಸ್ಕೂಲ್ ಅಂದರೆ ಯಾವ ಭಾಷೆಗಳನ್ನು ಕಲ್ತಿದ್ರಿ. ಓಕೆ, ಮೀಡಿಯಮ್ ಅಂತ ಬಂದರೆ ಇಂಗ್ಲೀಷ್, ಕನ್ನಡ ಅಂತ ಬರುತ್ತೆ, ಹೌದಾ? ಸೊ ಅದಕ್ಕೆ ನೀವು ಇಲ್ಲಿ ನೀವು ಯಾವ್ಯಾವ ಒಂದು ಲ್ಯಾಂಗ್ವೇಜ್ಗಳನ್ನು ಕಲ್ತಿರಿ ಅದನ್ನು ಫಿಲಪ್ ಮಾಡಬೇಕು. ನೆಕ್ಸ್ಟ್ ವೆದರ್ ಎಂಪ್ಲಾಯ್ಡ್. ನೀವು ಈಗ ಆಲ್ರೆಡಿ ಎಂಪ್ಲಾಯ್ಡ್ ಇದ್ದರೆ ಎಸ್ಸು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಈಗ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಇದು ಎಂಪ್ಲಾಯರ್ NOC ಬೇಕಾಗತ್ತೆ. ಓಕೆ, ಈಗ ಎಸ್ ಅಂತ ನೀವು ಕ್ಲಿಕ್ ಮಾಡಬೇಕು, ಯಾಕಂದರೆ NOC ಅವೈಲೇಬಲ್ ಇರಬೇಕು. ಓಕೆ, ನೆಕ್ಸ್ಟು ಅಪ್ಲೋಡ್ ಫೋಟೋ. ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು. ಆ ಒಂದು ಫೋಟೋದ ಸೈಜನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದು JPG ಫಾರ್ಮ್ಯಾಟಲ್ಲಿ ಇರಬೇಕು. JPG ಫಾರ್ಮ್ಯಾಟಲ್ಲಿ ಮತ್ತು ಅಪ್ ಟು 50 KB 50 KB ಅದು ನಡೀತದೆ. ಅದೇ ರೀತಿ ಸಿಗ್ನೇಚರ್ ಅದು ಕೂಡ JPG, ಬಟ್ ಇದು ಅಪ್ ಟು 20 KB ನಡೀತದೆ, ಹೌದಾ? ಆಮೇಲೆ ನೀವು ಇಲ್ಲಿ ಚೂಸ್ ಫೈಲ್ ಅಂತ ಏನಪ್ಪ ಚೂಸ್ ಮಾಡಬೇಕು. ಆಲ್ರೆಡಿ ನೀವು ಈ ಒಂದು ತುಂಬುವ ಟೈಮಲ್ಲಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡೋ ಟೈಮಲ್ಲಿ ಆಲ್ರೆಡಿ ನೀವು ಈ ಒಂದು ಸೈಜಲ್ಲಿ ತಯಾರು ಮಾಡಿ ಇಟ್ಕೋಬೇಕು, ಬೆಟರ್. ಓಕೆ, ಸೊ ಇದು ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಸಬ್ಮಿಟ್ ಮಾಡೋಣ. ಆಮೇಲೆ ನೋಡಿ, ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮ್ಮದು ಏನೇನು ಇಲ್ಲಿ ಫಿಲಪ್ ಮಾಡಿದ್ದೀರಲ್ಲ, ಸೊ ಎಲ್ಲ ಮಾಹಿತಿಗಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾವೆ. ಓಕೆ, ಸೊ ಇದನ್ನು ಒನ್ ಟೈಮು ಎಲ್ಲ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು, ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಲೆಟ್ ಸಬ್ಮಿಟ್. ಆಮೇಲೆ ನಿಮ್ಮದು ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಇದನ್ನು ಸೇವ್ ಮಾಡ್ಕೋಬೇಕು ನೀವು. ಆಮೇಲೆ ಕಂಟಿನ್ಯೂ ಟು ಅಪ್ಲೈ. ಓಕೆ, ಲೆಟ್ಸ್ ಕಂಟಿನ್ಯೂ. ನೆಕ್ಸ್ಟ್ ನೋಡಿ, ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮನ್ನು ನೀವು ನೋಡ್ಬೋದು. ಓಕೆ, ಸೊ ಈ ರೀತಿ ಒಂದು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಸರ್ಕಲ್ ಅಪ್ಲೈಯಿಂಗ್ ಫಾರ್, ಯಾವ ಸರ್ಕಲ್ಗೆ ಒಂದು ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ನೀವು ಇಲ್ಲಿ ಕೊಡಬೇಕಾಗತ್ತೆ. ಈಗ ಸರ್ಕಲ್, ಈಗ ನೀವು ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು, ಅರ್ಥ ಆಯ್ತಾ? ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಇವನ್ ದೆಹಲಿ ಕೂಡ ಅಪ್ಲೈ ಮಾಡ್ಬೋದು. ಬಟ್ ನಿಮಗೆ ಆ ಒಂದು ಸರ್ಕಲ್ದು ಲೋಕಲ್ ಲ್ಯಾಂಗ್ವೇಜ್ ಬರಬೇಕು, ಅರ್ಥ ಆಯ್ತಾ? ಸೊ ನೀವು ಬೆಟರು ನೀವು ಕರ್ನಾಟಕದವರಾಗಿದ್ದರಿಂದ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವಪ್ಪ ಪೋಸ್ಟು, ಲೆಟ್ಸ್ ಸಿ. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಸರ್ಕಲ್ ನೇಮ್ ಮತ್ತು ಅವುಗಳ ಒಂದು ಲ್ಯಾಂಗ್ವೇಜ್ ನೇಮ್ ಎಲ್ಲ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲು ಆಂಧ್ರ ಪ್ರದೇಶ
ಅದರದ್ದು ತೆಲುಗು, ಆಮೇಲೆ UR OBC SC ST ಎಲ್ಲ ಕೂಡಿ 1215 ಅಂತ ಇದ್ದಾವೆ. ಅದೇ ರೀತಿ ನಮ್ಮ ಕರ್ನಾಟಕದ್ದು ಇಲ್ಲಿ ನೋಡಬೇಕು 14ನೇ ನಂಬರ್ ಕನ್ನಡ UR 482, OBC 260, SC 175, ST 78, EWS 122, PWD ಕೂಡ ಕೊಟ್ಟಿದ್ದಾರೆ. ಈ ಒಂದು PWD ನೋಡ್ಬೋದು. ಓಕೆ, ಹೀಗೆ ಒಟ್ಟಾರೆಯಾಗಿ 1135 1100ಕ್ಕಿಂತ ಅಧಿಕ ಒಂದು ಹುದ್ದೆಗಳನ್ನು ನೀವು ಇಲ್ಲಿ ನೋಡ್ಬೋದು. ಚೆನ್ನಾಗಿದ್ದಾವೆ ಹುದ್ದೆಗಳು. ಓಕೆ, ಸೊ ಈ ಒಂದು ಈ ಎಲ್ಲ ಒಂದು ಮಾಹಿತಿಯನ್ನು ನೋಡ್ಕೊಂಡು ನೀವು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ನಿಮಗೂ, ಈ ಒಂದು ಸರ್ಕಲ್ಗೆ ಯಾವ ಸರ್ಕಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಒಂದು ಕನ್ಫರ್ಮೇಷನ್ನ ತೆಗೆದುಕೊಳ್ಳೋಕ್ಕೆ ಒಂದು OTP ಕಳಿಸ್ತಾರೆ. ಆ ಒಂದು ಏನು OTP ನೀವು ಇಲ್ಲಿ ಫಿಲಪ್ ಮಾಡಿ ಆಮೇಲೆ ಈ ಒಂದು ಟೆಕ್ಸ್ಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಪ್ರೊಸೀಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಟೆಪ್ ನೋಡಿ, ಈಗ ರಿಜಿಸ್ಟ್ರೇಷನ್ ಡೀಟೇಲ್ಸು ಕಂಪ್ಲೀಟ್ ಆಯಿತು, ಅಪ್ಲಿಕೇಶನ್ ಫಾರ್ಮು ಕೂಡ ಆಯಿತು. ನೆಕ್ಸ್ಟ್ ಚೂಸ್ ಪ್ರೆಫರೆನ್ಸ್. ಓಕೆ, ಪ್ರೆಫರೆನ್ಸನ್ನು ಕೊಡಬೇಕು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಸೊ ಮೇಲೆ ನಿಮ್ಮದು ಕ್ಯಾಂಡಿಡೇಟ್ ಡೀಟೇಲ್ಸ್ ಇರುತ್ತೆ, ಆಮೇಲೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲನ್ನು ಕೊಡಬೇಕಿಲ್ಲ. ಓಕೆ, ಆ ಒಂದು ಅಡ್ರೆಸ್ ಡೀಟೇಲ್ಸನ್ನು ಕೊಟ್ಟು ಇಲ್ಲಿ ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಕೊಡಬೇಕು. ಇದೆಲ್ಲ ಇಲ್ಲಿ ಕಾಪಿ ಆಗುತ್ತೆ. ಇಲ್ಲ ಅಂದರೆ ಬೇರೆ ಬೇರೆ ಇದ್ದರೆ ಇದನ್ನು ಕ್ಲಿಕ್ ಮಾಡಲಿಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನೆಕ್ಸ್ಟು ಸೆಲೆಕ್ಟ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ನಿಮ್ಮದು ಯಾವ ಬೋರ್ಡ್ ಇದೆ, ಯಾವುದಿದೆಯಪ್ಪ ನೋಡಿ, ಇದರಲ್ಲಿ ಯಾವುದಿದೆ, ನಿಮ್ಮದು CBSE ಇದ್ರೂ CBSE ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ CBSE ವಿತ್ 6th ಸಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಆ ಒಂದು ಎಲ್ಲ ಕ್ಯಾಟಗರಿಯನ್ನು ಚೆನ್ನಾಗಿ ನಿಮ್ಮ 10th ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ಯಾವ ರೀತಿ ಇದೆ ಅದನ್ನು ನೀವು ಏನಪ್ಪ ಯೂಸ್ ಮಾಡಿ. ಅರ್ಥ ಆಯ್ತಾ? ನೋಡಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಸೊ ಈಗ ಫಾರ್ ಎಕ್ಸಾಂಪಲ್ಲು ನಾನು ಇದನ್ನು ಯೂಸ್ ಮಾಡ್ತೇನೆ. ಅರ್ಥ ಆಯ್ತಾ? ಆಮೇಲೆ ಸೆಲೆಕ್ಟ್ ಟೈಪ್ ಮಾರ್ಕ್ಸ್ ಅಂತ ಇರುತ್ತೆ. ಸೊ ಮಾರ್ಕ್ಸ್ ಯಾವುದಿದೆ ಅಂತ ಎಷ್ಟಿದಾವೆ ಅಂತ ನೀವು ನೋಡ್ಕೋಬೇಕು. ಇಲ್ಲಿ ನಿಮಗೆ ಸೈನ್ಸ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದ್ದಾವೆ, ಆಮೇಲೆ ಮ್ಯಾಥಮೆಟಿಕ್ಸು, ಸೋಷಿಯಲ್ ಸೈನ್ಸು ಇಲ್ಲಿ ಔಟ್ ಆಫ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಲ್ಯಾಂಗ್ವೇಜ್ ಯಾವುದು? ಫಸ್ಟ್ ಲ್ಯಾಂಗ್ವೇಜ್ ಅಫ್ಕೋರ್ಸ್ ನಮ್ಮದು ಕನ್ನಡ. ಕೆಲವೊಬ್ರದ್ದು ಏನಿರುತ್ತೆ ಇಂಗ್ಲೀಷು ಇರುತ್ತೆ ಇಲ್ಲಿ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಯಾವುದಪ್ಪ? ಕೆಲವೊಬ್ರದ್ದು ಹಿಂದಿ ಇರುತ್ತೆ, ಒಬ್ರದ್ದು ಸಂಸ್ಕೃತ ಇರುತ್ತೆ, ಒಬ್ರದ್ದು ಇದು ಉರ್ದು, ತುಳು. ಈಗ ನಮ್ಮದು ಹಿಂದಿ ಇದೆ, ಹಿಂದಿಯನ್ನು ಚೂಸ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಆಮೇಲೆ ಈಗ ನಿಮ್ಮ ಮಾರ್ಕ್ಸ್ ಇಲ್ಲಿ ಎಂಟ್ರಿ ಮಾಡಬೇಕು. ಈಗ CGPA ಈಸ್ ನಾಟ್ ಅಲಾಟೆಡ್ ಬೈ ಯುವರ್ ಬೋರ್ಡ್, ಯು ಮೇ ಲೀವ್ ದಿಸ್ ಫೀಲ್ಡ್ ಬ್ಲ್ಯಾಂಕ್. ಈಗ CGPA ಇದ್ದವ್ರದ್ದು CGPA ಅಂತ ನೀವು ಚೂಸ್ ಮಾಡಬೇಕು. ಓಕೆ, ಅರ್ಥ ಆಯ್ತಲ್ಲ? ಯಾಕೆಂದರೆ ಇದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ದು ಮಾರ್ಕ್ಸ್ ಅಷ್ಟೇ ಬರ್ತಾ, ಇದು CGPAಗೆ ಇಲ್ಲಿ ಸಂಬಂಧ ಬರೋದಿಲ್ಲ. ಅರ್ಥ ಆಯ್ತಲ್ಲ? ಸೊ ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂವ. ಓಕೆ, ನೀವು ಅಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಪ್ರಿಫರೆನ್ಸನ್ನು ಕೇಳಾಗತ್ತೆ. ಓಕೆ, ಸೊ ಲೆಟ್ಸ್ ಸ್ಕ್ರೋಲ್ ಡೌನ್. ಆಮೇಲೆ ಸರ್ಕಲ್ ಕರ್ನಾಟಕ ಅಂತೂ ಆಯಿತು. ಸೆಲೆಕ್ಟ್ ದ ಡಿವಿಷನ್ ಅಪ್ಲೈಯಿಂಗ್ ಫಾರ್. ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿವಿಷನ್ ನೋಡಿ, ಬಾಗಲಕೋಟ್, ಬಳ್ಳಾರಿ, ಬೆಂಗಳೂರು, ಬೆಳಗಾವಿ, ಈಸ್ಟ್ ಡಿವಿಷನ, ಸೌತ್ ಡಿವಿಷನ. ಓಕೆ, ಸೊ ಈ ಎಲ್ಲವನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತಾ. ಅರ್ಥ ಆಯ್ತಾ? ಈಗ ನಾನು ಫಾರ್ ಎಕ್ಸಾಂಪಲು ವಿಜಯಪುರ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊತೀನಿ. ವಿಜಯಪುರ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಕೆಳಗಡೆ ಎಲ್ಲವೂ ಬರ್ತಾವೆ ನೋಡಿ. ಇಲ್ಲಿ
Following posts are shown based on your eligibility criteria such as community, PWD and local language studied in 10th class. ಅರ್ಥ ಆಯ್ತಾ? Candidates are required to enter the post preference number in the text boxes shown against each post. ಈಗ ಇಲ್ಲಿ ಡಿವಿಷನ್ನು ಆ ಒಂದು ಪೋಸ್ಟು, ಆಮೇಲೆ ಇದರಲ್ಲಿ GDS, BPM, ABPM, ಡಾಕ್ ಸೇವಕ್ ಅಂತ ಬರುತ್ತೆ. ಸೊ ನಿಮ್ಮದು ಯಾವ ಕೆಟಗರಿ ಇದೆ ಆ ಒಂದು ಕೆಟಗರಿ ಬೇಸಿಸ್ ಮೇಲೆ ಈ ಎಲ್ಲ ಪೋಸ್ಟ್ಗಳು ನಿಮಗೆ ಬರುತ್ತೆ. ನೋಡಿ ಇವೆಲ್ಲ ಯು ಆರ್ದಿದ್ದಾವೆ. ಇವೆಲ್ಲ ಯು ಆರ್ ಎಷ್ಟಿದಾವೆ ಟೋಟಲ್ 10 ಪೋಸ್ಟ್, ಅಂದರೆ 10 ಒಂದು 10 ಸ್ಥಳಗಳಲ್ಲಿ 10 ಒಂದು ಪೋಸ್ಟ್ ಆಫೀಸ್ಗಳಲ್ಲಿ ಈ ಯು ಆರ್ ಪೋಸ್ಟು ಖಾಲಿ ಇದ್ದಾವೆ. ಓಕೆ, ಅದರಲ್ಲಿ 1 ಇದ್ದಾವೋ 2 ಇದ್ದಾವೋ ಗೊತ್ತಿಲ್ಲ. ಬಟ್ ನಿಮಗೆ ಇಲ್ಲಿ ಯಾವ ರೀತಿ ಪ್ರಿಫರೆನ್ಸ್ ಕೊಡಬೇಕು? ಓಕೆ, ಈಗ ಇದನ್ನು ಇಲ್ಲಿ ಕೊಟ್ಟಿರ್ತಾರೆ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದ ಎಲಿಜಿಬಲ್ ವೇಕೆನ್ಸಿ ಆಫ್ ದಿ ಸೆಲೆಕ್ಟೆಡ್ ಡಿವಿಷನ್. ಈಗ ನಾನು ಇಲ್ಲಿ ಇದನ್ನು ಕ್ಲಿಕ್ ಮಾಡ್ಕೋತೀನಿ, ನೋಡೋಣ ಏನು ಸಿಗುತ್ತಂತ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಇಲ್ಲಿ ಒಂದು ಎಕ್ಸೆಲ್ ಸೀಟಲ್ಲಿ ಈ ರೀತಿಯಾಗಿ ನಿಮಗೆ ಒಂದು ಫಾರ್ಮೇಟ್ ಡಾಕ್ಯುಮೆಂಟ್ ಸಿಗುತ್ತೆ. ಓಕೆ, ನೀವು ಇಲ್ಲಿ ಏನು ಮಾಡ್ಬೋದು, ಇವುಗಳಿಗೆ ಒಂದು ಪ್ರಿಫರೆನ್ಸನ್ನು ಕೊಡ್ಕೋಬೋದು ನೀವು. ಓಕೆ, 1 2 3 4 ಯಾವುದು ಬೇಕಂತ. ಈಗ ನಾರ್ಮಲಾಗಿ ಎಲ್ಲರೂ BPM ಅಂತ ಹಾಕ್ತಾರೆ. ಮೊದಲು 12,000 ಇದೆ, ಸ್ಯಾಲ್ರಿ ಚೆನ್ನಾಗಿದೆ. ಓಕೆ, ಸ್ವಲ್ಪ ಚೆನ್ನಾಗಿರುತ್ತೆ. ಓಕೆ, ಈ ಒಂದು ABPMಗಿಂತ BPM ಬೆಟರು. ಓಕೆ, ನಿಮ್ಮ ಇಚ್ಛೆಯ ಮೇರೆಗೆ ಈ ಒಂದು ಪ್ರಿಫರೆನ್ಸನ್ನು ಕೊಡ್ಬೋದು. ಓಕೆ, ಲೆಟ್ಸ್ ಬ್ಯಾಕ್. ಈಗ ನಾನು ಪ್ರಿಫರೆನ್ಸ್ ಹೇಗೆ ಕೊಡ್ತೀನಿ, ನನಗೆ ಈಗ ಫಾರ್ ಎಕ್ಸಾಂಪಲು ಕೆಲವೊಂದು ವಿಶೇಷ ಥರದ ಇಲ್ಲಿ ಪಾಯಿಂಟ್ಸ್ಗಳು ಕಂಡುಬರ್ತವೆ. ಯಾಕೆ, ನನಗೆ ಯಾವ ಒಂದು ಪ್ಲೇಸ್ ನನಗೆ ನಿಯರೆಸ್ಟ್ ಆಗುತ್ತೆ ನಮ್ಮ ಒಂದು ವಿಲೇಜ್ಗೆ, ಗ್ರಾಮೀಣ ಭಾಗಕ್ಕೆ, ಹೌದಾ, ಅದನ್ನು ನಾವು ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಬೇಡ, ಇಲ್ಲ ನನಗೆ ಮೊದಲು ಈ ಒಂದು BPM ಹುದ್ದೆಗಳು ಬೇಕು, ಮೊದಲು BPM ಹುದ್ದೆಗಳು ಬೇಕು, ಆಮೇಲೆ ABPM. ಓಕೆ, ಸೊ ಈಗ ಏನು ಮಾಡ್ತೀನಿ ನಾನು, BPM ಇದಕ್ಕೆ 1 ಅಂತ ಹಾಕ್ತೀನಿ. ಇದು ಕೂರಬತ್ಹಳ್ಳಿ, ಇದಕ್ಕೆ 2, ನೆಕ್ಸ್ಟ್ ಇದಕ್ಕೆ 3, ಆಮೇಲೆ ನೋಡಿ 3 ಆಯಿತಾ. ನೆಕ್ಸ್ಟ್ ಇಲ್ಲಿ ಬತ್ತಗುಣಿಕಿ ಅಂತ ಇದೆ, ಇಲ್ಲಿ 4. ಓಕೆ, ಈಗ 4 ಅದು. ಈ ಉಳ್ಕಿದಕ್ಕೇನಾಗ್ತಾವ, ಸ್ವಲ್ಪ ಪೋಸ್ಟು ಚೆನ್ನಾಗಿರಬೇಕು, ಆಮೇಲೆ ಆ ಒಂದು ಪ್ಲೇಸ್ ನಮಗೆ ನಿಯರೆಸ್ಟ್ ಇರಬೇಕು. ಆಮೇಲೆ ಇದು 5. ನೆಕ್ಸ್ಟ್ ಅಂಗದಗೇರಿ 6, ಆಮೇಲೆ ನೆಕ್ಸ್ಟ್ BLD ಕ್ಯಾಂಪಸ್ 7, 8, 9, 10 ಹೀಗೆ ಈ ಒಂದು ಪ್ರಿಫರೆನ್ಸನ್ನು ಕೊಡಬೇಕು. ಆಮೇಲೆ ಕೊಟ್ಟ ಮೇಲೆ ನೋಡಿ ಇಲ್ಲಿ, ಇನ್ ಕೇಸ್ ಆಫ್ ಸೆಲೆಕ್ಷನ್ ಫಿಸಿಕಲ್ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿಲ್ ಬಿ ಕ್ಯಾರಿಡ್ ಔಟ್ ಎಟ್ ದ ಡಿವಿಷನ್ ವೇರ್ ದ ವೇಕೆನ್ಸಿ ಇಸ್ ನೋಟಿಫೈಡ್. ಓಕೆ, ಆ ಒಂದು ಫಿಸಿಕಲ್ ವೆರಿಫಿಕೇಷನ್ ಟೈಮಲ್ಲಿ ನಿಮಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಬೇಕೇ ಬೇಕು. ಓಕೆ, ಸೊ ಇಲ್ಲಿ ಚೆಕ್ ಬಾಕ್ಸನ್ನು ಇದು ಕ್ಲಿಕ್ ಮಾಡಿಕೊಂಡು ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕು. ಲೆಟ್ಸ್ ಪ್ರೊಸೀಡ್. ನೋಡಿ ಈ ರೀತಿ ಕೇಳುತ್ತೆ, ಆರ್ ಯು ಶ್ಯೂರ್ ವಾಂಟ್ ಟು ಸೇವ್ ಆ್ಯಂಡ್ ಪ್ರೊಸೀಡ್ ಫರ್ದರ್. ಒನ್ಸ್ ಯು ಕ್ಲಿಕ್ ಆನ್ ದ ಸೇವ್ ಆ್ಯಂಡ್ ಪ್ರೊಸೀಡ್, ಡೇಟಾ ಎಂಟರ್ಡ್ ಕ್ಯಾನಾಟ್ ಬಿ ಮಾಡಿಫೈಡ್. ಲೆಟ್ಸ್ ಓಕೆ. ನೀವು ಒಮ್ಮೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಮತ್ತೆ ಚೇಂಜ್ ಮಾಡಲಿಕ್ಕೆ ಬರುವುದಿಲ್ಲ, ಅರ್ಥ ಆಯ್ತಾ. ಅದು ಮತ್ತೆ ಟೈಮ್ ಕೊಟ್ಟಿರ್ತಾರೆ ಮಾಡಿಫಿಕೇಷನು, ಬಟ್ ಇಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಅಪ್ಲೈ ಮಾಡಬೇಕು. ನೋಡಿ, ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಪೇ ದ ಫೀ ಟು ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೊಸೆಸ್. ಓಕೆ ಅಂತ ಹೊಡೆದ್ಮೇಲೆ ಫೀ ಒನ್ಸ್ ನೀವು ಪೇಡ್ ಮಾಡಿದ್ರಿ ಅಂದ್ರೆ ಮರಳಿ ನಿಮಗೆ ರಿಫಂಡ್ ಆಗೋದಿಲ್ಲ, ಅರ್ಥ ಆಯ್ತಾ. ಲೆಟ್ಸ್ ಪೇ. ಇಲ್ಲಿ ನೋಡಿ, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ AP ಸರ್ಕಲ್. ಓಕೆ, ಸೊ 100 ರೂಪೀಸ್ ಇರುತ್ತೆ ನಾರ್ಮಲ್ ಆಗಿ. ಓಕೆ, ಸೊ ಇದರಲ್ಲಿ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಬರ್ತಾವೆ. ನಾರ್ಮಲಾಗಿ ಎಲ್ಲರ ಅಂತಕ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ. ಡೆಬಿಟ್ ಅಂದ್ರೆ ಏನು, ATM ಇರುತ್ತೆ, ಅಥವಾ ನೆಟ್ ಬ್ಯಾಂಕಿಂಗ್ ಮ್ಯಾಕ್ಸಿಮಮ್ ಜನದ ಹತ್ರ ಇರೋದಿಲ್ಲ.
ಓಕೆ, ಇದ್ರೂ ನೀವು ಯೂಸ್ ಮಾಡ್ಬೋದು. UPI, ವಾಲೆಟ್, QR ಕೋಡ್. ಈಗ ಫಾರ್ ಎಕ್ಸಾಂಪಲು ಡೆಬಿಟ್ ಕಾರ್ಡ್ ಅಂತ ಇದೆ. ಡೆಬಿಟ್ ಕಾರ್ಡ್ ಅಂದರೆ ಏನು? ATM. ಸೊ ಇಲ್ಲಿ ATMದು ಏನು, ನಿಮ್ಮ ಕಾರ್ಡ್ ನಂಬರು, ಎಕ್ಸ್ಪೈರೇಷನ್ ಡೇಟು, CVV, ಕಾರ್ಡ್ ಹೋಲ್ಡರ್ ನೇಮು ಇದನ್ನೆಲ್ಲ ಎಂಟ್ರಿ ಮಾಡಬೇಕು. ಇಲ್ಲ ನಿಮಗೆ UPI ಥ್ರೂ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಪೇ ಬೈ ಎನಿ UPI ಆ್ಯಪ್. ಈಗ ಫೋನ್ಪೇ ಥ್ರೂ ಮಾಡ್ಬೋದು, Paytm ಥ್ರೂ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು, ಅಥವಾ ಪೇ ಬೈ ಎನಿ UPI ID. ಸೊ ಈಗ ಇಲ್ಲಿ UPI ID ಅದನ್ನೇ ಕ್ಲಿಕ್ ಮಾಡ್ತಾರೆ ಅಂದ್ರೆ ನೋಡಿ ಈ ರೀತಿ GPay, ಭೀಮ್ UPI, ಫೋನ್ಪೇ, Paytm, ಅಮೆಜಾನ್ ಪೇ, ವಾಟ್ಸಪ್ ಪೇ. ಸೊ ಈ ರೀತಿ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆ್ಯಪ್ ಥ್ರೂ ಬೇಡ ಅಂದ್ರೆ ನೀವು ಇಲ್ಲಿ UPI ಐಡಿಯನ್ನು ಎಂಟ್ರಿ ಮಾಡಬೇಕು. UPI ID ಹೇಗಿರುತ್ತೆ? ನಿಮ್ಮ ಒಂದು ನಂಬರ್ ಕೊಟ್ಟ ಮೇಲೆ ಆಮೇಲೆ ಯಾಟ ಸಮಥಿಂಗ್ YPL, YBL ಸಮಥಿಂಗ್ ಇರುತ್ತೆ, XYZ. ಬಟ್ ನಿಮ್ಮ ಒಂದು UPI ID ಥ್ರೂ ನೀವು ಮಾಡ್ಬೋದು. ಅರ್ಥ ಆಯ್ತಾ? ಸೊ ಈ ರೀತಿ ನೀವು ಅಪ್ಲೈಯನ್ನು ಮಾಡ್ಬೋದು. ಇಲ್ಲಾಂದರೆ QR ಕೋಡ್ ಕೂಡ ಕೊಡ್ತಾರೆ ನೋಡಿ. ಸೆಲೆಕ್ಟ್ QR ಕೋಡ್, ಸೆಲೆಕ್ಟ್ ಯುವರ್ QR ನೋಡಿ. BM UPI ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ್ಮೇಲೆ ಮೇಕ್ ಪೇಮೆಂಟ್ ಫಾರ್ 100 ನೋಡಿ. ಈಗ ನಾನು ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು ಸ್ಕ್ಯಾನ್ ದ QR ಯೂಸಿಂಗ್ ಎನಿ UPI ಆ್ಯಪ್. ಇದನ್ನು ಏನು ಮಾಡೋದು? ಈಗ ಫಾರ್ ಎಕ್ಸಾಂಪಲು ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಇರ್ತಾರೆ, ಅಥವಾ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವೇ ಕೂಡ ಪೇ ಮಾಡ್ಬೋದು. ಅರ್ಥ ಆಯ್ತಾ? ಈ ರೀತಿ ಪೇ ಮಾಡಿಕೊಂಡು ಆಮೇಲೆ ಮರಳಿ ಹೋಮ್ ಪೇಜ್ಗೆ ಬರಬೇಕು. ಈಗ ನೀವು ಮರಳಿ ಬಂದ ಮೇಲೆ ನೀವು ಇಲ್ಲಿ ಫೀ ಪೇಮೆಂಟನ್ನು ಚೆಕ್ ಮಾಡ್ಬೋದು. ಚೆಕ್ ಫೀ ಸ್ಟೇಟಸ್, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮುಖಾಂತರ ನೀವು ಇಲ್ಲಿ ಏನಪ್ಪ ಚೆಕ್ ಮಾಡ್ಬೋದು. ಈಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಕ್ಲಿಕ್ ಮಾಡಬೇಕು, ಎಂಟ್ರಿ ಮಾಡಿ ಆಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಓಕೆ, ಈ ರೀತಿ ನೀವು ಮಾಡ್ಬೋದು. ಆಮೇಲೆ ಅಪ್ಲೈ ಆನ್ಲೈನ್ ನೋಡಿ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ಸ್ಟೇಟಸ್ ಏನಿರುತ್ತೆ ಸೊ ಅದನ್ನೆಲ್ಲ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಓಕೆ, ಈ ರೀತಿ ನೀವು ಈ ಒಂದು GDS ಅಪ್ಲಿಕೇಶನನ್ನು ಅಪ್ಲೈ ಮಾಡ್ಬೋದು. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಏನೇ ಒಂದು ಡೌಟ್ಗಳಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.